ಬುರುಡೆ ಪ್ರಕರಣಕ್ಕೆ ಸಿಗ್ತಾ ಇದೆ ರೋಚಕ ಟ್ವಿಸ್ಟ್. ಎಸ್ಐಟಿಯ ಬದಲು ನಡೆಯುತ್ತಾ ಸಿಐಡಿ ತನಿಖೆ. ಸಿಐಡಿಗೆ ಕೇಸ್ ಹಸ್ತಾಂತರಿಸಲು ನಡೆದಿದೆಯಾ ಪ್ಲಾನ್? ರೋಚಕ ಟ್ವಿಸ್ಟ್ ಸಿಕ್ಕಿದೆ. ಧರ್ಮಸ್ಥಳ ಫೈಲ್ಸ್ ಬುರುಡೆ ಪ್ರಕರಣಕ್ಕೆ ರೋಚಕ ಟ್ವಿಸ್ಟ್. ಎಸ್ಐಟಿಯ ಬದಲು ನಡೆಯುತ್ತಾ ಸಿಐಡಿ ತನಿಖೆ. ಸಿಐಡಿ ಕೇಸ್ ಹಸ್ತಾಂತರಿಸಲು ನಡೆದಿದ್ಯಾ ಪ್ಲಾನ್? ಒಂದೆರಡು ದಿನದಲ್ಲಿ ಸರ್ಕಾರದಿಂದ ಆದೇಶನ ಶವ ಹೂತಿಟ್ಟಿದ್ದಂತಹ ಕೇಸ್ ಬಗ್ಗೆ ಮಾತ್ರ ಎಸ್ಐಟಿ ತನಿಖೆ. ಷಡ್ಯಂತ್ರ ನಡೆದಿದೆ ಅಂತ ಹೇಳಿ ಸರ್ಕಾರಕ್ಕೆ ಮೌಖಿಕ ವರದಿ. ಎಸ್ಐಟಿ ವರದಿ ಮೇರೆಗೆ ಉಳಿದ ತನಿಖೆಗಳು ಸಿಐಡಿ ಕಡೆಗೆ ಹೋಗುತ್ತಾ ಅಂತ ಹೇಳಿ ಈಗ ಕ್ಲಿಯರ್ ಕಟ್ ಆಗಿ ಏನ್ ನಡೆದಿದೆ, ಏನ್ ನಡೆಯುತ್ತೆ ಅನ್ನೋದನ್ನ ಹೇಳ್ತೇನೆ. ಎಸ್ಐಟಿ ತನಿಖಾ ತಂಡ ತಮ್ಮ ಕೆಲಸವನ್ನ ತಾವು ಮಾಡ್ಕೊಳ್ತಾ ಇದೆ. ಎಸ್ಐಟಿ ತನಿಖಾ ತಂಡ ಏನು ಮಾಡಬೇಕಾಗಿತ್ತು, ಅದರ ಕಾರ್ಯ ಏನಾಗಿತ್ತು ಅಂತಂದ್ರೆ ಅನಾಮಿಕ ದೂರುದಾರ, ಈಗ ಚಿನ್ನಯ್ಯ ಇದ್ದಾನಲ್ಲ, ಆಗ ಅನಾಮಿಕ ದೂರುದಾರ ಆಗಿದ್ದ. ಅನಾಮಿಕ ದೂರುದಾರ ತಂದು ಕೊಟ್ಟಿರುವಂತಹ ಬುರುಡೆಗೆ ಸಂಬಂಧಪಟ್ಟಂತೆ ಸಾಕ್ಷಿಗಳನ್ನ ಹಾಗೂ ಆತ ಮಾಡ್ತಾ ಇರುವಂತಹ ಆರೋಪ ಸರಿನಾ ತಪ್ಪಾ ಅನ್ನೋದನ್ನ ಸತ್ಯ ಹೊರ ತೆಗಿಬೇಕಾಗಿತ್ತು. ಎಸ್ಐಟಿ ತನಿಖಾ ತಂಡದ ಕೆಲಸ ಆಗಿತ್ತು. ರಚನೆ ಮಾಡಿದ ಯಾವ ಕಾರಣಕ್ಕೆ? ಸಿದ್ದರಾಮಯ್ಯ ಸರ್ಕಾರ ಇದೇ ಕಾರಣಕ್ಕಾಗಿತ್ತು. ಆದ್ರೆ ಏನಾಯ್ತು ಅಂತಂದ್ರೆ ಎಸ್ಐಟಿ ತನಿಖಾ ತಂಡ ಏನು ಪ್ರಾರಂಭ ಮಾಡುತ್ತೆ, ತನಿಖೆಯನ್ನು ಶುರು ಮಾಡುತ್ತೆ. ಅನಾಮಿಕ ದೂರುದಾರನ ರೂಪದಲ್ಲಿ ಚೆನ್ನಯ್ಯ ಬರ್ತಾನೆ. ಚೆನ್ನಯ್ಯ ಕಂಡಿದ್ದ ಕಡೆ ಎಲ್ಲ ಕೈ ತೋರಿಸ್ತಾನೆ. ಒಂದು ಶವ ಸಿಗೋದಿಲ್ಲ. ಆಗ ಅನುಮಾನ ಬಂದು ಅದರ ಬುಡವನ್ನು ಹುಡುಕೊಂಡು ಹೋದಾಗ ಯಾರ್ಯಾರು ಅದ್ರ ಹಿಂದಿದ್ದಾರೆ ಅನ್ನೋದು ಎಸ್ಐಟಿ ತನಿಖಾ ತಂಡ ತಿಳ್ಕೊಳ್ಳುತ್ತೆ. ಅದಕ್ಕೆ ಸರ್ಕಾರಕ್ಕೂ ಕೂಡ ಅದು ಹೇಳುತ್ತೆ, ಇದೊಂದು ಕಪೋಲ ಕಲ್ಪಿತ ಕಥೆಯಾಗಿದೆ ಅಂತ ಹೇಳಿ ಸರ್ಕಾರಕ್ಕೆ ಹೇಳುತ್ತೆ. ಎಸ್ಐಟಿ ಮುಖ್ಯಸ್ಥರು ಹೇಳ್ತಾರೆ, ಯಾರಿಗೆ? ಪರಮೇಶ್ವರ್ ಅವ್ರಿಗೆ ಹೇಳ್ತಾರೆ. ಏನ್ ಹೇಳ್ತಾರೆ ಅಂತಂದ್ರೆ, ನಾವು ಬಂದಿರುವಂತಹ ನಮ್ಮನ್ನ ರಚಿಸಿರುವಂತಹ ಕೆಲಸ ಮುಗಿಸ್ಬಿಟ್ಟಿದೀವಿ. ನಾವು ಈಗಲೂ ಮತ್ತೆ ತನಿಖೆ ಮುಂದುವರಿಸಬೇಕಾ? ಈ ಚಿನ್ನಯ್ಯನ ಆಗು ಹೋಗುಗಳನ್ನ, ಬುರುಡೆ ಗ್ಯಾಂಗ್ಗಳನ್ನ ನೋಡ್ಕೊಳ್ಳಿಕ್ಕೆ ದಕ್ಷಿಣ ಕನ್ನಡದ ಪೊಲೀಸರು ಇದ್ದಾರೆ, ಬೇಕಾ ಇದು ಅಂತ ಹೇಳಿ ಪ್ರಶ್ನೆಯನ್ನ ಮಾಡ್ತಾರೆ. ಅದಕ್ಕೆ ಪರಮೇಶ್ವರ್ ಅವರು ಸಿದ್ದರಾಮಯ್ಯನು ಒಂದ್ಸಲ ಕೇಳ್ಕೊಂಡ್ಬಿಡ್ತೀನಿ ನಾನು ಅಂತ ಹೇಳ್ತಾರೆ. ಆದರೆ ಅದು ಏನಾಯ್ತೋ ಏನೋ ಗೊತ್ತಿಲ್ಲ. ಈಗ ಸಿಐಡಿ ವರೆಗೂ ಹೋಗುವಂತಹ ಸಾಧ್ಯತೆ ಇದೆ. ಒಂದು ಕ್ಷೇತ್ರದ ಮೇಲೆ ತಪ್ಪಾಗಿ ಮಾತನಾಡುವುದು, ಸಾಕ್ಷಿ ರಹಿತವಾಗಿ ಮನಸ್ಸು ಇಚ್ಛೆ ಮಾತನಾಡ್ಲಿಕ್ಕೆ ಇಲ್ಲಿ ಯಾರು ನಿಮ್ಗೆ ಅಧಿಕಾರ ಕೊಟ್ಟಿಲ್ಲ. ಸಾಕ್ಷಿ ಇಟ್ಕೊಂಡ್ಬಂದು ಕುಂತ್ಕೊಳ್ಳಿ, ಅವಾಗ ಮಾತಾಡೋಣ. ಇದನ್ನ ಮೊದಲಿಂದಲೂ ಹೇಳ್ತಾ ಇದ್ದೇವೆ. ಸಾಕ್ಷಿ ತಗೊಂಡು ಬನ್ನಿ. ಇಷ್ಟು ದೊಡ್ಡ ಪಠ್ಯ ಪುಸ್ತಕಗಳನ್ನ ತೆಗೆದುಕೊಂಡು ಬಂದು ನಿಮ್ಮ ಕಪೋಲ ಕಲ್ಪಿತ ಕಥೆಗಳನ್ನ ಜೆರಾಕ್ಸ್ ಮಾಡ್ಕೊಂಡು ಬಂದು ಜೆರಾಕ್ಸ್ ಅಂಗಡಿಯಲ್ಲಿ 4 ರೂಪಾಯಿ ಕೊಟ್ಟು ಜೆರಾಕ್ಸ್ ಮಾಡ್ಕೊಂಡು ಬಂದು ಮುಗ್ದೋಗಲ್ಲ. ಯಾರು ನೋಡಿದ್ದಾರೆ? ಎಲ್ಲಿ ನೋಡಿದ್ದಾರೆ? CCTV ಇದೆಯಾ? ಎಲ್ಲಿ ನೋಡಿದೆ? ನೀನು ಕೋರ್ಟಿಗೆ ಬರೋಕೆ ರೆಡಿ ಇದೆಯಾ? ಇದೆಲ್ಲವನ್ನು ಕೂಡ ಪ್ರಶ್ನೆಯನ್ನ ಮಾಡಬೇಕಾಗತ್ತೆ. ನಾನು ಅಲ್ಲಿ ನೋಡಿದೆ, ನಾನು ಇಲ್ಲಿ ನೋಡಿದೆ, ಅವ್ರು ಸಾಯಿಸಿದ್ದನ್ನು ನೋಡಿದೆ, ಇವ್ರು ಸಾಯಿಸಿದ್ದನ್ನು ನೋಡಿದೆ. ಇಲ್ಲ, ಕರ್ನಾಟಕದಲ್ಲಿ ಅದರಲ್ಲೂ ಧರ್ಮಸ್ಥಳ ಮಾನ ಮರ್ಯಾದೆ ತೆಗೆದುಬಿಟ್ಟಿದ್ದೀರಾ ನೀವುಗಳು. ಸಾಕ್ಷಿ ಇಲ್ಲ ಅಂತಂದ್ರೆ ಸುಮ್ಮನೆ ಯಾಕೆ ಬರ್ತೀರಾ? ಈಗ ಸಿಐಡಿ ವರೆಗೆ ಈ ಒಂದು ತನಿಖೆ ಹೋಗಬೇಕು ಅಂತ ಹೇಳಿ ಸಾಕಷ್ಟು ಒತ್ತುಗಳಿತ್ತು. ಸೊ ಅದು ಆಗುವಂತಹ ಸಾಧ್ಯತೆಗಳಿದೆ. ಸಿಐಡಿ ಏನಾದ್ರು ಎಂಟ್ರಿ ಕೊಡ್ತು ಅಂತಂದ್ರೆ ಬುರುಡೆ ಗ್ಯಾಂಗ್ ತರ ಅಂತ ಅಲ್ಲಾಡಬೇಕು. ವಿಚಾರಣೆಗೆ ಬನ್ನಿ ಅಂತ ಹೇಳಿದ್ರೆ ಮನೇಲಿಲ್ಲ ಊರಲ್ಲಿಲ್ಲ ಅಂತ ಹೇಳಿ ಸುಮ್ಮನೆ ಕಾಗೆ ಆಡ್ಸೋದಲ್ಲ. ಧೈರ್ಯ ಇದ್ರೆ ಬರಬೇಕು, ಎಸ್ಐಟಿ ತನಿಖೆಯನ್ನ ಎದುರಿಸಬೇಕು. ಇದು ವಿಚಾರ. ಸಿಐಡಿ ಹೋಗುತ್ತಾ? ವೇಟ್ ಅಂಡ್ ವಾಚ್. ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.